ಇವತ್ತು ಮೊದಲನೇ ದಿನ ಕ್ಯಾಮ್ರಾ ಹಾಕ್ಕೊಂಡು ಮಾರ್ಕೆಟ್ ಕಡೆ ಹೊಂಟಿದ್ದೀನಿ. ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಇವತ್ತು ವಿಡಿಯೋ ಸ್ವಲ್ಪ ಆ ಕಡೆ ಈ ಕಡೆ ಬರ್ಬೋದು, ಯಾಕೆ ಅಂದರೆ ಕ್ಯಾಮ್ರಾ ಮುಂದೆ ಮಾತಾಡಿ ರೂಢಿ ಇದ್ದರೆ ಚೆನ್ನಾಗಿ ಮಾತಾಡ್ಬೋದು. ಆದರೆ ಮೊದಲನೇ ಬಾರಿ ಮಾತಾಡ್ಬೇಕಾದ್ರೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ. ನೋಡೋಣ ಈ ವಿಡಿಯೋ ಹೇಗಾಗುತ್ತೆ ಅಂತ. ಕ್ಯಾಮ್ರಾ ತಗೊಂಡು ತುಂಬ ದಿನ ಆಗಿತ್ತು ವಿಡಿಯೋ ಮಾಡಬೇಕು ಅಂತ. ಇವತ್ತು ಗಳಿಗೆ ಬಂದಿದೆ ಅಂತ ಕಾಣುತ್ತೆ. ಎದ್ದ ತಕ್ಷಣ ಎಷ್ಟೋ ದಿನದಿಂದ ಅಂದ್ಕೊತಿದ್ದೊಂದು ಕನಸು, ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಕ್ಯಾಮ್ರಾ ಫಿಟ್ ಮಾಡಿಕೊಂಡು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೊರಟಿದ್ದೇನೆ. ಹೌದು, ಸ್ವಲ್ಪ ಹಾಗೆ ಹೀಗೆ ಇರುತ್ತೆ. ಮೊದಲನೇ ವಿಡಿಯೋ ಅಲ್ವಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತಮ್ಮನೇನು ನೋಡಿದಾಗೆ ನಿಮಗೆ ಗೊತ್ತಾಗಿರುತ್ತೆ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ. ಹೌದು, ನಾವಿವತ್ತು ಹೋಗ್ತಾ ಇರೋದು ಬೆಂಗಳೂರಿನ ದೊಡ್ಡ ಮಾರ್ಕೆಟಿಗೆ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಮಾರ್ಕೆಟೆ. ದಾರಿ ಚೆನ್ನಾಗಿರುತ್ತೆ. ದಾರಿ ಚೆನ್ನಾಗಿದ್ದಾಗೆ ಮಾರ್ಕೆಟು ಚೆನ್ನಾಗಿದ್ರೆ, ಇವತ್ತು ಎಲ್ಲ ಸಲೀಸಾಗಿ ನಡೆದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ನಾರ್ಮಲ್ ಆಗಿದ್ದರೆ ಮಾತಾಡ್ತಾ ಹೋಗ್ಬೋದು, ಆದರೆ ಈ ಒಮ್ಮೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಅದೇನಾಗುತ್ತೋ ಗೊತ್ತಿಲ್ಲ, ಮನಸ್ಸಲ್ಲಿ ಮಾತೇ ಬರೋದಿಲ್ಲ. ನೋಡೋಣ ಬನ್ನಿ ಇವತ್ತು ಹೇಗಾಗುತ್ತೆ ಅಂತ. ಎಲ್ಲರ ಜೀವನದಲ್ಲೂ ಎಷ್ಟೋ ಕನಸುಗಳಿರುತ್ತೆ. ಆ ಕನಸು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಗೊತ್ತಿರೋದಿಲ್ಲ. ಆದರೆ ನನ್ನ ಇನ್ನೊಂದು ಕನಸಿನ ಹೆಜ್ಜೆಗೆ ಇವತ್ತು ಮೊದಲನೇ ಹೆಜ್ಜೆ ಇಟ್ಟಿದ್ದೇನೆ. ಈ ದಾರಿ ಚೆನ್ನಾಗಿ ಸಾಗಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊಳ್ತಾ ಒಂದು ಸ್ವಲ್ಪ ಹಾಗೆ ಸ್ಪೀಡ್ ಜಾಸ್ತಿ ಮಾಡೋಣ. ಲೊಕೇಶನ್ ಹಾಕ್ಕೊಳ್ಳೋಣ ಸ್ವಲ್ಪ ಸೈಡ್ಗೆ ಹಾಕ್ಕೊಂಡು. ವಾಯ್ಸ್ ಎಲ್ಲ ಹೇಗೆ ಬರ್ತಾ ಇದೆ ಅಂತ ನಂಗೆ ಗೊತ್ತಿಲ್ಲ, ಹೇಗೆ ರೆಕಾರ್ಡ್ ಆಗ್ತಾ ಇದೆ ಅಂತ. ಉಸ್ಕೂರ್ ಫ್ರೂಟ್ ಮಾರ್ಕೆಟ್ ಅಂತ ಹೋಗ್ತಾ ಇರೋದು ಇವತ್ತು. ಅರೌಂಡ್ 24 ಕಿಲೋಮೀಟರ್ಸ್ ಇದೆ. ಈಗ ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ, ಇಲ್ಲಿ ಟೋಲ್ ತಗೋಬೇಕಾಗುತ್ತೆ. ಓಕೆ, ಬೆಳಗ್ಗೆ ಅಲ್ವಾ, ಸೊ ಇದೇ ದಾರಿಲೇ ಹೋಗೋಣ. ಟೋಲ್ ಏನು ಬೇಡ ಅನಿಸುತ್ತೆ.
ವಿಡಿಯೋ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ. ಪಟ 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 ಅಂತ ಮಾತಾಡೋದಕ್ಕೆ ಸ್ವಲ್ಪ ಕಷ್ಟ. ಹೋಗ್ತಾ ಹೋಗ್ತಾ ಎಲ್ಲ ಸರಿಯಾಗುತ್ತೆ. ನಮ್ಮ ಜೀವನನೂ ಅಷ್ಟೇ ಅಲ್ವಾ, ಅಂಬೆಗಾಲಿಟ್ಟು ಪುಟ್ಟ ಪುಟ್ಟ ಹೆಜ್ಜೆ ಇಡೋದು ಕಲ್ತಾದ್ಮೇಲೆ ತಾನೇ ನಡೆಯೋದು ಕಲಿಯೋದು. ಮೊದಲು ನಾವಿವತ್ತು ಅಂಬೆಗಾಲಿಟ್ಟಿದ್ದೇವೆ, ಹೋಗ್ತಾ ಹೋಗ್ತಾ ನಡ್ಕೊಂಡು ಹೋಗ್ತಾ ಹಾಗೆ ಓಡ್ಕೊಂಡು ಹೋಗೋಣ. ಓಡ್ಕೊಂಡು ಹೋಗೋದಕ್ಕೆ ಜೊತೆಗೆ ನೀವು ಇರಬೇಕು. ನೀವಿಲ್ಲ ಅಂದರೆ ನಡ್ಕೊಂಡು ಹೋಗೋದಕ್ಕೂ ಸಾಧ್ಯ ಆಗೋದಿಲ್ಲ. ಜೊತೇಲಿ ಇರ್ತೀರ ಅಂತ ಭಾವಿಸ್ತೇನೆ. ಬನ್ನಿ ಹೋಗೋಣ. ಇಲ್ಲಿ ರೈಟ್ ತಗೋಬೇಕು, ಸೊ ರೈಟ್ ತಗೊಳ್ಳೋಣ. ನೈಸ್ ರೋಡಲ್ಲಿ ಹೋಗ್ಬೋದಿತ್ತು ಆರಾಮಾಗಿ. ಬೆಳಿಗ್ಗೆ ಅಲ್ವಾ, ಟ್ರಾಫಿಕ್ ಇರಲ್ಲ ಅಂತ ಈ ಕಡೆ ಬಂದೆ. ನೋಡಿದರೆ ಸ್ವಲ್ಪ ಟ್ರಾಫಿಕ್ ಇದೆ. ಮೋಸ್ಟ್ಲಿ ಈ ಕಡೆಯಿಂದ ಈ ಕಡೆಗೆ ಟ್ರಾಫಿಕ್ ಇರಲ್ಲ ಅಂತ ಕಾಣುತ್ತೆ. ಇನ್ನು ಸ್ವಲ್ಪ ದೂರ ಇದೆ, ಇನ್ನು 15 ನಿಮಿಷ ಇಂದ 20 ನಿಮಿಷ ತಗೊಳುತ್ತೆ ರೀಚ್ ಆಗೋದಕ್ಕೆ. ಈಗ ಹೋಗ್ತಾ ಇರೋದು ಜಾಗ ಎಲ್ಲರಿಗೂ ಹೇಗೋ ಗೊತ್ತಿಲ್ಲ, ಆದರೆ ನಮ್ಮ ರೈತರಿಗೆ ಹೊಸ ಪ್ರಪಂಚ ಕಾಣುತ್ತೆ ಬೆಂಗಳೂರಲ್ಲಿ. ಬನ್ನಿ ಆ ಪ್ರಪಂಚ ಹೇಗಿದೆ ಅಂತ ನೋಡೋಣ. ಹಾಗೆ ಹೇಳೋದಕ್ಕಾಗಲ್ಲ, ಈ ವಿಡಿಯೋ ನೋಡಾದ್ಮೇಲೆ ನಿಮಗೂ ಎಷ್ಟೋ ಜನಕ್ಕೆ ಬದುಕು ಕಟ್ಕೊಡ್ಬಾರ್ದು. ಯಾಕೆಂದರೆ ತುಂಬ ಜನಕ್ಕೆ ಈ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ. ಅದು ಮಾರ್ಕೆಟ್ ಅಂತ ಹೇಳೋದಕ್ಕಾಗಲ್ಲ, ಒಂದು ದೊಡ್ಡ ಜಾಲ ಅಂತ ಹೇಳ್ಬೋದು. ಹಾಗಿದೆ. ಕೆಳಗಡೆ ಹೋಗೋಣ, ಮೇಲೆ ಹೋಗೋಣ, ಈ ಕಡೆನೇ ಹೋಗೋಣ, ನೋಡೋಣ. ಕೆಳಗಡೆ ಹೋಗ್ಬೋದಿತ್ತು, ಟ್ರಾಫಿಕ್ ಇರಲಿಲ್ಲ, ಬಟ್ ಪರವಾಗಿಲ್ಲ. ಆ್ಯಕ್ಚುಲಾಗಿ ಇಷ್ಟೊತ್ತಿಗೆ ನಾವು ಅಲ್ಲಿ ಮಾರ್ಕೆಟಲ್ಲಿ ಇರಬೇಕಿತ್ತು, ಇದ್ದಿದ್ರೆ ಚೆನ್ನಾಗಿತ್ತು. 6 ಗಂಟೆಗೆ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಆ ಒಂದು ಮಾರ್ಕೆಟ್ ಬೆಳಗಿನ ಸೊಬಗನ್ನು ತೋರಿಸ್ಬೋದಿತ್ತು, ಹೇಗಿರ್ತಾ ಇತ್ತು ಅಂತ. ಮಾರ್ಕೆಟಲ್ಲಿ ಯಾವತ್ತು ನಾವು ಬೆಳಗ್ಗೆ ಹೋದಾಗಲೇ ಚೆನ್ನಾಗಿರುತ್ತೆ, ತುಂಬ ಜನ ತುಂಬಿಕೊಂಡಿರ್ತಾರೆ. ಬಾ ನಮ್ಮ ಯಜಮಾನ್ ಹತ್ರ ಕೊಡ್ತೀನಿ, ಮಾತಾಡ್ತಾರಪ್ಪ ಅವ್ರು ಇವರು. ನಮಸ್ಕಾರ, ನನ್ನ ಹತ್ರ ಸೂರ್ಯ ಅಂತ. ನಿಮ್ಮ ಹೆಸರು? ಸತ್ಯವೇಲ್ ಅಂತ. VES ಸತ್ಯವೇಲ್. ಇದು ಕಂಪನಿ ಹೆಸರು VS ಟ್ರೇಡರ್ಸ್.
ಓಕೆ, ನೀವು ಎಷ್ಟು ವರ್ಷದಿಂದ ಇದು ಪ್ರಾರಂಭ ಮಾಡಿ ಎಷ್ಟು ವರ್ಷ? ನಾವು ಓನ್ ಮಾಡಿರೋದು 20 ಇಯರ್ಸ್. 20 ವರ್ಷ, 20 ವರ್ಷ ಆಯಿತು. ನಾನು ಈ ಬೀಡಲ್ಲಿ ಬಂದಿರೋದು 30 ಇಯರ್ಸ್. 30 ವರ್ಷ ಆಯಿತು ಈ ಫೀಲ್ಡಿಗೆ ಬಂದು. 32, 30 ಆಗಿದೆ. ಹಾಂ, ನೀವು ಮುಂಚೆಯಿಂದ ಬಂದಾಗಿಂದ ಯಾವ್ಯಾವ ಹಣ್ಣುಗಳನ್ನ ಇದು ಮಾಡ್ತಾ ಇದ್ದೀರಾ? ನಾವು ಸ್ಟಾರ್ಟಿಂಗೇ ಬಂದು ಮೋಸಂಬೆ. ಆಮೇಲೆ ನಮ್ಮ ಸಣ್ಣ ಇವಾಗ ಓಪನ್ ಮಾಡಿ ಅವರು ಹಾಲು ಫ್ರೂಟ್ ಮಾಡ್ತಾರೆ. ಏನೇನು ದಿನೇಶ್ ಅಂತ SS ಫ್ರೂಟ್ ಕಂಪನಿ. ದಿನೇಶ್ ಅಂತ ನನ್ನ ಮಗ, ಅವನು ಹಾಲು ಫ್ರೂಟ್ ಎಲ್ಲ ಕಡೆಯಿಂದ ಬರ್ತಾ ಇದೆ. ಆರೆಂಜ್ ಬರ್ತದೆ, ಮ್ಯಾಂಗೋ ಬರ್ತದೆ, ಇದು ಆಪಿಲ್ ಬರ್ತದೆ, ಎಲ್ಲ ದಾಳಿಂಬೆ ಬರ್ತದೆ, ಎಲ್ಲ ಬರ್ತದೆ. ಹಾಲು ಫ್ರೂಟ್ ಮಾಡ್ತಾರೆ. ಓಕೆ, ಅಂದರೆ ಯಾವ್ಯಾವ ಕಡೆಯಿಂದ ಬರುತ್ತೆ ಇಲ್ಲಿಗೆ? ಇದು ಬಿಜಾಪುರ ಬರ್ತಾ ಇದೆ. ಇಲ್ಲಿ ಬಿಟ್ಟು ಲೋಕಲ್ ಬರ್ತಾ ಇದೆ. ಲೋಕಲ್ ಇದು ಪಾವಗಡ ಸೈಡು ಇಲ್ಲಿ ಸಿರಾ ಬರ್ತದೆ. ಸಿರಾ ಬಿಟ್ಟರೆ ಇಲ್ಲಿ ಸಲಿಕೆರೆ ಬರ್ತದೆ. ಚಲಿಕೆರೆ ಸಿರಾ ಮೇಯ್ನ್ ಬಂದು ಇದು ಬರ್ತಾ ಇದೆ ಹಿರಿಯೂರು ನಂಬರ್ 1 ಕ್ವಾಲಿಟಿ. ಹಿರಿಯೂರಿಂದ ಜಾಸ್ತಿ. ಹಿರಿಯೂರು ನಂಬರ್ 1 ಕ್ವಾಲಿಟಿ. ದಾನಿಮ್ಮ ಮಾತ್ರ ನಂಬರ್ 1. ದಾಳಿಂಬೆ. ದಾಳಿಂಬೆಯಲ್ಲಿ ನಂಬರ್ 1 ಕ್ವಾಲಿಟಿ. ಅದು ಬಿಟ್ಟರೆ ನಮ್ಮ ಆಂಧ್ರಲ್ಲಿಂದು ಮೋಸಿಮ್ ಬಂದು ನನಗೆ ಬರೋದು ಇದು ಮುಗುಂದಾಪುರ. ಫುಲ್ ಟಾಪ್ ಬರುತ್ತೆ. ನಮ್ದೆಲ್ಲ ಆಲ್ರೆಡಿ ಬರೋದೆಲ್ಲ ಸೆಲೆಕ್ಟೆಡ್ ಮಾಲ್ ಬರೋದು. ಅಂದರೆ ನಿಮ್ಮ ಹತ್ರ ರೈತರಿಂದ ಬರುತ್ತಾ ಡೈರೆಕ್ಟಾಗಿ ಅಥವಾ ಬ್ರೋಕರಿಂದ? ರೈತರಿಗೆ ಬರ್ತಾರೆ, ವ್ಯಾಪಾರಸ್ಥರು ಬರ್ತಾರೆ. ಓಕೆ, ಅದು ನೀವು ರೇಟೆಲ್ಲ ಯಾವ ಥರ ಮಾಡಿಕೊಡ್ತೀರಾ? ಮಾರ್ಕೆಟ್ ಪೊಸಿಷನ್ ನೋಡ್ಬಿಟ್ಟು ಮಾಡ್ತೀವಿ. ಮಾರ್ಕೆಟ್ ಪೊಸಿಷನ್, ಮಾರ್ಕೆಟ್ಗೆ ಗಾಡಿ ಹೆಂಗೆ ಬರ್ತದೆ, ವಾತಾವರಣ ಹೆಂಗಿದೆ, ಕ್ಲೈಮೇಟ್ ಚೇಂಜ್ ಆದರೆ ಅದ್ರ ಥರ ಸಪ್ರೇಟ್ ಕಡಿಮೆ ಆಗುತ್ತೆ. ಕೊಂಚ ಸ್ವಲ್ಪ ಸಣ್ಣ ಇದ್ರೆ ಒಮ್ಮೆ ಜಾಸ್ತಿ ಸ್ಪೀಡ್ ಹೋಗುತ್ತೆ. ಅದ್ಮೇಲೆ ಡಿಫ್ರೆಂಟ್ ಅಂದರೆ ಮಾಲ್ ಮೇಲೆ ಡಿಫ್ರೆಂಟ್ ಇದೆ, ಅದೇ ಮೇಲೆ ವಾತಾವರಣ ಮೇಲೆ ಡಿಫ್ರೆಂಟ್ ಇದೆ. ಕ್ವಾಲಿಟಿ ಇದೆ. ಕ್ವಾಲಿಟಿ ನಮ್ಮದು ಒಂದು ಮ್ಯಾಕ್ಸಿಮಮ್ ಬಜಾರ್ಗೆ ನನಗೊಂದು kg ಮೇಲೆ ಒಂದು 5 ರೂಪೀಸ್ ಜಾಸ್ತಿ ಇದೆ. ನೀವು 5 ರೂಪೀಸ್ ಜಾಸ್ತಿ ಜಾಸ್ತಿ ನಾನೆಲ್ಲ ರಿಲಯನ್ಸ್ಗೂ ಆಪ್ಕಮ್ಸ್ಗೂ ಈ ಕಂಪನಿಗೆಲ್ಲ ನಾವೇ ಕೊಡೋದು ಜಾಸ್ತಿ. ಓಕೆ, ಅಂದರೆ ನೀವು ಮಾರಬೇಕಾದ್ರೆ 5 ರೂಪಾಯಿ ಜಾಸ್ತಿ ಕೊಡ್ತೀರಾ ಅಥವಾ ತಗೋಬೇಕಾದ್ರೆ? ನಾವು ಮ್ಯಾಕ್ಸಿಮಮ್ ಇದು ಕಮಿಷನ್ ಮಾತ್ರ ತಗೊಳ್ಳೋದು. ಕಮಿಷನ್ ಮಾತ್ರ ತಗೊಳ್ಳೋದು. ನಾವು ಯಾವುದು ಎಷ್ಟು ಇದಕ್ಕೆ ಮಾಡೋಕ್ಕಾಗಲ್ಲ. ಎಷ್ಟು ಸೇಲ್ ಆಗುತ್ತೆ ಕ್ವಾಲಿಟಿ ಮೇಲೆ ರೇಟ್ ಮಾಡ್ತೀವಿ. ರೇಟ್ ಆದಮೇಲೆ ನಮ್ಮ ಕಮಿಷನ್ ತಗೊಳ್ತೀವಿ ಅಷ್ಟೇ, ಬೇರೆ ಏನು ಮಾಡಲ್ಲ. ಬೇರೆ ಏನಿಲ್ಲ, ಫಿಕ್ಸ್. ಅವ್ರಿಗೆ ಪಾರ್ಟಿ ಮುಂದೆನೇ ಮಾತಾಡ್ತೀವಿ, ಈ ಕ್ವಾಲಿಟಿ ಇಷ್ಟು ರೇಟ್ ಇದೆ, ಅವ್ರು ಓಕೆ ಮಾಡಿದ್ರೆ ನಾವು ಸೇಲ್ ಮಾಡ್ತೀವಿ. ವ್ಯಾಪಾರ ಯಾವ ಥರ ಇರುತ್ತೆ ಅಂದರೆ ರೇಟು? ಅಂದರೆ ಈಗ ಒಂದೊಂದು ಕಡೆ ಈಗ ಟೊಮೊಟೊ ಮಾಡಬೇಕಾದ್ರೆ ರೇಟ್ ಅಂದರೆ ಕೂಗ್ತಾ ಇರ್ತಾರೆ, ಶೇರ್ ಮಾರ್ಕೆಟ್ ಆ ಥರ ಇರುತ್ತೆ. ಇದು ಇವಾಗ ಶೇರ್ ಮಾರ್ಕೆಟ್ ಹೆಂಗೆ ಹೋಗುತ್ತೆ, ಅಪ್ ಡೌನ್ ಅದು ಇದು ವ್ಯಾಪಾರ ಮಾತಾಡಬೇಕಾದ್ರೆ ನೀವು ಮಾರ್ತಾ ಇರ್ತೀರಲ್ವಾ, ನೀವೇ ಮಾರ್ತೀರಾ ಅಥವಾ ರೈತರು ಬಂದಾಗ ಅವ್ರಿಗೆ ಅವಕಾಶ ಇರುತ್ತಾ? ಅವ್ರಿಗೆ ಚಾನ್ಸ್ ಇಲ್ಲ. ಅವ್ರು ಬಂದು ಮಾಲ್ ಬಿಡ್ತಾರೆ ಅಷ್ಟೇ. ಅವ್ರು ಕುತ್ಕೊಳ್ತಾರೆ, ಅವರು ಫಸ್ಟ್ ಅವ್ರು ನೋಡ್ತಾರೆ ಅವ್ರ ಕ್ವಾಲಿಟಿ ಹೆಂಗಿದೆ, ಅವ್ರ ಮಾಲ್ ಮೇಲೆ ನಾವು ರೇಟ್ ಮಾಡೋದು, ಫಿಕ್ಸ್ ಮಾಡೋದು. ಓಕೆ, ನೀವೇ ಫಿಕ್ಸ್ ಮಾಡಿರ್ತೀವಿ? ನಾವೇ ಫಿಕ್ಸ್ ಮಾಡಿಬಿಡ್ತೀವಿ. ಫಿಕ್ಸ್ ಮಾಡಿಬಿಟ್ಟು ಬೆಲೆಗೆ ಫಿಕ್ಸ್ ಆಗಿಬಿಡ್ತದೆ. ಇವಾಗ ಓಕೆ, ಲಿಸ್ಟ್ ನೋಡ್ತೀವಿ, ಮಾರ್ಕೆಟ್ ಇದು ಬರ್ತದೆ, ಲಿಸ್ಟ್ ನೋಡಿದ್ರೆ ಎಷ್ಟೆಷ್ಟು ಗಾಡಿ ಇದೆ, ಯಾರಿಗೆ ಬಂದಿದೆ ಚೆಕ್ ಮಾಡ್ತೀವಿ. ಇವಾಗ ನನ್ನ ಹತ್ರ ಯಾರಿಗೆ ಗಾಡಿ ಕಡಿಮೆ ಎಂದು ನನಗೆ ಜಾಸ್ತಿ ಬಂದ್ಬಿಟ್ರೆ ನಾವು ರೈಸ್ ಮಾಡಿಬಿಡ್ತೀವಿ. ಓಕೆ, ರೇಟ್ ರೈಸ್ ಮಾಡ್ತೀವಿ. ಅದು ಅದೇ ಮೇಲೆ ಗಾಡಿ ಜಾಸ್ತಿ ಆಗಿಬಿಟ್ರೆ ಡೌನ್ ಮಾಡ್ತೀವಿ. ಅದು ಮಿನಿಮಮ್ ಜಾಸ್ತಿ ಡೌನ್ ಮಾಡಲ್ಲ, ಜಾಸ್ತಿ ರೈಸ್ ಜಾಸ್ತಿನೂ ಮಾಡೋದು. ಇದು ಮಾರ್ಕೆಟ್ ಯಾವತ್ತಿನವರೆಗೂ ಓಪನ್ ಇರುತ್ತೆ, ಹೇಗೆ? ಇದು ಒಂದು ಮಂಡೆಯಿಂದ ಸಾಟರ್ಡೆ. ಮಂಡೆಯಿಂದ ಸಾಟರ್ಡೆ. ಸಂಡೇ ಹಾಲಿಡೇ ಇರ್ತದೆ. ಸಂಡೇ ಹಾಲಿಡೇ ಇದೆ. ಓಕೆ, ಅದಾದ ನಂತರ ಈಗ ಮಾರ್ಕೆಟ್ಗೆ ಮಾಲ್ ಯಾವಾಗ ಜಾಸ್ತಿ ಬರುತ್ತೆ, ಯಾವಾಗ ಕಡಿಮೆ ಬರುತ್ತೆ? ಸೀಸನ್ ಮೇಲೆ ಡಿಪೆಂಡ್. ಓಕೆ, ಸೀಸನ್ ಇದ್ದಾಗ ಒಂದೊಂದು ಸೀಸನ್ ಇದೆ. ಇವಾಗ ಮಾರ್ಚಿಂದು ಮೇವರೆಗೆ ಮ್ಯಾಂಗೋ ಸೀಸನ್ ಇದೆ, ಅದೊಂದು ಡೌನ್ ಮಾರ್ಕೆಟು. ಓಕೆ, ಆದಮೇಲೆ ಮೇಲಿಂದ ಜುಲೈವರೆಗೂ ಡಿಮಾಂಡ್ ಬರ್ತದೆ. ಜನವರಿಲಿ ಸ್ಟಾರ್ಟಿಂಗ್ ಮ್ಯಾಂಗೋ ಜಾಸ್ತಿ ಬರ್ತದೆ ರೇಟು. ಮ್ಯಾಂಗೋ ಜಾಸ್ತಿ ಬರುತ್ತೆ. ಮೋಸಂಬಿ ಒಂದು ಇವಾಗ ಇದು ಹಿಂಗಿಂದ ನಮ್ಗೆ ನೆಕ್ಸ್ಟ್ ಅಕ್ಟೋಬರ್ ಜುಲೈಯಿಂದ ನಮ್ಗೆ ಡೌನ್ ಆಗುತ್ತೆ ಮೋಸಂಬಿ. ಜುಲೈಯಿಂದ ಆಗಸ್ಟ್ವರೆಗೂ ನವಂಬರ್ವರೆಗೂ ಕೊಂಚ ಹಂಗೆ ಡೌನ್ ಇದೆ. ಆಗ ರೇಟ್ ಜಾಸ್ತಿ ಇರುತ್ತೆ. ಡೌನ್ ಅದು ಸೀಸನ್. ಓಕೆ, ಅವಾಗ ಜಾಸ್ತಿ ಹೋಗಲ್ಲ, ಅವಾಗ ಫುಲ್ ಡೌನ್ ಇರುತ್ತೆ. ಅವಾಗ ಫುಲ್ ಮಾಲ್ ಬರ್ತದೆ. 100 ಗಾಡಿ 150 ಗಾಡಿ ಬರ್ತಾ ಇದೆ, 50-60 ಗಾಡಿ ಬರ್ತದೆ. ಇವಾಗ ಬರುತ್ತೆ ಮ್ಯಾಕ್ಸಿಮಮ್ 25-30-40 ಒಳಗೆ. ಅದಾದ ನಂತರ ಅಂದರೆ ಈಗ ಭಾನುವಾರ ರಜೆ ಇರುತ್ತಲ್ಲ, ಭಾನುವಾರ ರಜೆ ಇರುತ್ತೆ ಅಂತ ಸೋಮವಾರ ಮಾಲ್ ಜಾಸ್ತಿ ಬರುತ್ತಾ? ಅದೇ ಹಂಗೆ ಸಂಡೇ ಹಾಲಿಡೇ ಇರುತ್ತಲ್ಲ, ಮಂಡೇ ನಾವು ಜಾಸ್ತಿ ತರಿಸ್ಕೊಳ್ತೀವಿ. 1-2-3 ಗಾಡಿ ಜಾಸ್ತಿ ತರಿಸಿ ಆಗ ಜಾಸ್ತಿ ಬಂದಾಗ ರೇಟ್ ಕಡಿಮೆ ಆಗಿರುತ್ತೆ. ಅದಿಲ್ಲ ಸಂಡೇ ಮಾತ್ರ ಮೂವಿಂಗ್ ಚೆನ್ನಾಗಿರುತ್ತೆ. ಸಂಡೇದು ಮೂವಿಂಗ್ ಜಾಸ್ತಿ ಇರುತ್ತೆ.
ಓಕೆ. ಈಗ ಹೊರಗಡೆಯಿಂದ ತಗೊಬರ್ತಾರೆ, ತಗೊಬಂದಾಗ ಇಲ್ಲಿ ಮಾರ್ಕೆಟಲ್ಲಿ ಹಾಕಿರ್ತಾರೆ, ಅವತ್ತು ಸೇಲ್ ಆಗೋದಿಲ್ಲ. ಸೇಲ್ ಆಗಿಲ್ಲ ಅಂತ ಅಂದ್ರೆ ಏನಾದ್ರು ಅವಕಾಶ ಇದೆ? ಅದೇನಿಲ್ಲ, ತೊಂದರೆ ಇಲ್ಲ, ಆಗುತ್ತೆ. 2 ದಿವಸ ಆಗುತ್ತೆ, 3 ದಿವಸ ಆಗುತ್ತೆ. ವ್ಯಾಪಾರ ಹೆಂಗಿದೆ ಹಂಗೆ. ಸ್ಪೀಡ್ ಇದ್ರೆ 1 ಅವರ್ಲಿ ಆಗ್ಬಿಡ್ತದೆ. ಸ್ಪೀಡ್ ಇಲ್ಲ ಅಂದ್ರೆ ಒಂದು ಲೇಟ್ ಆಗುತ್ತೆ. ಒಂದೊಂದು ದಿವಸ 2 ದಿವಸ ಆಗ್ಬಿಡ್ತದೆ. ಇವಾಗ ಈ ವಾತಾವರಣ ಸರಿ ಇಲ್ಲ, ಮಳೆ, ಒಂದು ವಾರ ಅಂತ ವ್ಯಾಪಾರನೇ ಇಲ್ಲ. ಓಕೆ. 1 ವಾರ ವ್ಯಾಪಾರ ಇರೋದಿಲ್ಲ, ಆದ್ರೆ ಎಲ್ಲ ರೈತರು ತಗೊಬಂದಿರ್ತಾರೆ. ಅವ್ರಿಗೆ ನಾವು ಪಟ್ಟಿ ಹಾಕ್ಬಿಟ್ಟು ಹಾಕ್ಬಿಡ್ತೀವಿ. ಅವ್ರಿಗೂ ಲಾಸ್ ಆಗುತ್ತೆ, ನಮಗೂ ಲಾಸ್ ಆಗುತ್ತೆ. ಪಟ್ಟಿ ಹಾಕ್ತೀರಾ? ಅವ್ರಿಗೆ ಇಮಿಡಿಯೇಟ್ ಪಟ್ಟಿ ಹಾಕಿ ಕೊಟ್ಬಿಡ್ತೀವಿ. ಇಲ್ಲಾಂದ್ರೆ ಒಂದು 3-4 ದಿವಸ ಬಿಟ್ಟು ಪಟ್ಟಿ ಹಾಕ್ತೀವಿ. ಸೇಲ್ ಆದಮೇಲೆ ಪಟ್ಟಿ ಹಾಕಿ ಅವ್ರು ತೊಗೊಂಡು ಲಾಸ್ ಆಗ್ಬೋದು, ಲಾಭ ಆಗ್ಬೋದು, ಅದಕ್ಕೆ ಕೇಳಕ್ಕಾಗಲ್ಲ. ಓಕೆ. ಇಲ್ಲ, ನಾವೆಲ್ಲ ಸರ್ವಿಸ್ ಮಾಡ್ಬಿಡ್ತೀವಲ್ಲ, ಎಲ್ಲ ಅಲ್ಲಲ್ಲಿ ಪ್ಯಾಕ್ ಮಾಡಿಬಿಟ್ಟು ಕಳ್ಸ್ಬಿಡ್ತೀವಲ್ಲ. ಇವಾಗ ಕಂಪನಿಗೆ ಹೋಗ್ಬಿಡ್ತದೆ. ಇವಾಗ ಔಟಲ್ಲಿ ನಮ್ಗೆ ಆರ್ಡ್ರ್ ಇದೆ, ಸಾಲ್ ಅಂಗಡಿ ಇದೆ. ಇವಾಗ ಕೊಯಂಬತ್ತೂರು ಹೋಗುತ್ತೆ, ಪಾಂಡಿಚೇರಿ ಹೋಗುತ್ತೆ, ಕೇರಳ ಹೋಗುತ್ತೆ, ಎಲ್ಲ ಎಲ್ಲಿ ಸುತ್ತಮುತ್ತ ಎಲ್ಲೆಲ್ಲಿ ಇದೆ, ಮೈಸೂರು ಮಂಡ್ಯವರೆಗೂ ಹೋಗುತ್ತೆ. ಅಕಸ್ಮಾತ್ ಈಗ ವಾತಾವರಣ ಕೆಟ್ಟೋಗುತ್ತೆ, ಜಾಸ್ತಿ ಮಳೆ ಹಿಡ್ಕೊಳ್ಳುತ್ತೆ, ಆ ಟೈಮಲ್ಲಿ ತಗೊಬಂದಿರ್ತಾರೆ ರೈತರು, ಆಲ್ರೆಡಿ ಅನ್ಲೋಡ್ ಮಾಡಿರ್ತಾರೆ, ಇಲ್ಲಿ ಇರಿಸ್ಕೊಂಡಿರ್ತೀರಲ್ವಾ, ಆಗ ಏನಾದರೂ ಚಾರ್ಜಸ್ ಮಾಡ್ತೀರಾ ಅವ್ರಿಗೆ? ಚಾರ್ಜಸ್ ಏನಿದೆ ಅವ್ರಿಗೆ ಏನಿಲ್ಲ, ರೇಟ್ ಡೌನ್ ಆಗ್ಬೋದು ಅಷ್ಟೇ. ರೇಟ್ ಡೌನ್ ಆಗುತ್ತೆ. ಒಂದು 50 ರೂಪಾಯಿ ಇದೆ ಅಂದರೆ ಒಂದು 2-3 ರೂಪಾಯಿ ಡೌನ್ ಆಗುತ್ತೆ. ಓಕೆ, ಅಷ್ಟೇ. ಅಂದರೆ ಒಂದು ಗಾಡಿ ಮೇಲೆ ಒಂದು 20,000-30,000 ಲಾಸ್ ಆಗ್ಬೋದು. ಒಂದು ಗಾಡಿ 20-30 ಲಾಸ್ ಆಗುತ್ತೆ. ರೈತರಿಗೆ ಇದ್ರೆ ಏನಿಲ್ಲ, ಅವ್ರ ಸ್ವಂತ ಇದಿಲ್ಲ, ಅವ್ರಿಗೆ ಏನಿಲ್ಲ. ಪರ್ಚೇಸ್ ಮಾಡೋರಿಗೆ ಮಾತ್ರ ಇದು, ಫಾರ್ಮರ್ಸ್ಗೆ ಏನಿಲ್ಲ, ಅವ್ರದ್ದು ಏನಿಲ್ಲ ಅವ್ರು ಮಾಡ್ಕೊಂಡು. ಈಗ ರೈತರು ಈಗ ಮಧ್ಯವರ್ತಿಗಳು ಬರ್ತಾರಲ್ಲ, ಆ ಮಧ್ಯವರ್ತಿ ಕೊಡೋದು ಚೆನ್ನಾಗಿರುತ್ತಾ ಅಥವಾ ಡೈರೆಕ್ಟಾಗಿ ನಿಮ್ಮ ಹತ್ರ ತಂದು ಇಲ್ಲಿ ಮಾರ್ಕೆಟ್ ಮಾಡೋದು ಚೆನ್ನಾಗಿರುತ್ತಾ? ಅವ್ರಿಗೆ ಇಲ್ಲಿ ಬರೋದು ಒಳ್ಳೇದು. ಇಲ್ಲಿ ಬರೋದು ಒಳ್ಳೇದು. ರೈತರಿಗೆ ಮಾತ್ರ ಡೈರೆಕ್ಟಾಗಿ ಬಂದರೆ ಅವ್ರಿಗೆ ಒಳ್ಳೆ ಲಾಭನೇ ಸಿಗೋದು. ಯಾಕಂದರೆ ಅವ್ರು ಇಲ್ಲಿ ಪರ್ಚೇಸ್ ಮಾಡಿ ನನ್ನ ಹತ್ರ ತೊಗೊಂಡು ಬಂದು 50,000 ಒಂದು ಗಾಡಿಗೆ ತಗೊಳ್ತಾರೆ ಲಾಭ. ಅವ್ರಿಗೆ ಡೈರೆಕ್ಟಾಗಿ ಬಂದುಬಿಟ್ರೆ ಅದು ಏನಂದರೆ ಅವ್ರಿಗೆ ಅಲ್ಲಿ 30 ರೂಪಾಯಿ ಇದ್ರೆ ಇಲ್ಲಿ 35 ರೂಪಾಯಿ ಸಿಗುತ್ತೆ. ಒಂದು 5 ರೂಪಾಯಿ, 4 ರೂಪಾಯಿ, 3 ರೂಪಾಯಿ ಜಂಪ್ ಆಗುತ್ತೆ. ಏನಂದ್ರೆ ರೈತರೆಲ್ಲ ಭಯ ಏನಂದ್ರೆ 2 ದಿವಸ ಆಗುತ್ತೆ, 3 ದಿವಸ ಆಗುತ್ತೆ, ಭಯ ಆಗ್ಬಿಡ್ತದೆ. ಅದೊಂದು ಇದೆ ಅವ್ರಿಗೆ. ಇಮಿಡಿಯೇಟ್ ಅವ್ರು ಬರೋದು ಇಮಿಡಿಯೇಟ್ ಆಗಬೇಕಂದ್ರೆ ಆಗಲ್ಲ. ಒಂದು ಟೈಮ್ ಆಗ್ಬೋದು, ಒಂದು ಟೈಮ್ ಆಗಲ್ಲ. 2 ದಿವಸ ವೆಯ್ಟ್ ಮಾಡೋದಕ್ಕೆ ಸ್ವಲ್ಪ ಅವ್ರು ಹಿಂದೆ ಮುಂದೆ ನೋಡ್ತಾರೆ, ಭಯ. ಬಟ್ ನಮ್ಗೆ ರೇಟ್ ಕೊಡ್ತಾರ, ರೇಟ್ ಕೊಟ್ಟಿಲ್ಲ ಅಂತ ಅವ್ರಿಗೆ ಭಯ ಆಗುತ್ತೆ. ರೇಟ್ ಸಿಗುತ್ತಲ್ವಾ? ನನ್ನ ಹತ್ರ ಕಂಪ್ಲೇಂಟ್ ಅವ್ರು 150 ಜನ ಇದ್ದಾರೆ ರೈತರು. ನನ್ಗೆ ಮಾತ್ರ ಫುಲ್ ರೈತರು ಜಾಸ್ತಿ ಬರ್ತಾ ಇದ್ದಾರೆ. ಎಲ್ಲ ವೆಂಕಟರೆಡ್ಡಿಪಲ್ಲಿಂದ ರಾಜಶೇಖರ್ ರೆಡ್ಡಿ, ಇವಾಗ ಮಾತಾಡಿದ್ದಾರೆ ಜಯಚಂದ್ರ, ಇಲ್ಲಿ ಗಂಗಾಧರ, ಅಲ್ಲಿ ವೆಂಕಟರೆಡ್ಡಿಪಲ್ಲಿ, ಇಲ್ಲಿ ಸುಮಾರು ಪತ್ತಲಪಲ್ಲಿ ಎಲ್ಲ ಇದ್ದಾರೆ. ಎಲ್ಲ ಇದು ಡೋಣಿಯರು ಎಲ್ಲ ರೈತರು ಇದ್ದಾರೆ, ಫುಲ್ ನೆರೆ ಇದ್ದಾರೆ. ರೈತರು ಮಾತ್ರ ಆನಂದಪು, ಅದು ಬಿಟ್ಟರೆ ಹೈದ್ರಾಬಾದ್ ರೈತರು, ಬೆಂಗಳೂರು ಡೈರೆಕ್ಟ್ ನಮ್ಮಂದ್ರೆ ಒಂದು ಪರಿಚಯದವರೆಗೂ ಕರೆಕ್ಟಾಗಿ ಮಾಡ್ತಾರೆ. ಹೊಸಬ್ರು ಬರೋದಿಲ್ಲ. ಅವ್ರು ಯಾರನ್ನ ಇನ್ಫಾರ್ಮೆನ್ಸ್ ಕೇಳ್ಕೊಂಡು ಅವರು ಇಲ್ಲಿ ಅಂಗಡಿ ಹೋದರೆ ಚೆನ್ನಾಗಿ ರೇಟ್ ಇದೆ ಹಂಗೆ ಹೇಳಿದ್ರೆ ಅವ್ರಿಗೆ ಡೈರೆಕ್ಟಾಗಿ ಬರ್ತಾರೆ. ಓಕೆ. ಪರಿಚಯ ಅಂದರೆ ರೈತರು ಬಂದು ಇಲ್ಲಿ ನಿಮ್ಮನ್ನು ಮಾತಾಡಿಸ್ಕೊಂಡು ಪರಿಚಯ ಮಾಡಿಕೊಂಡು ಇವಾಗ ಒಂದು 1 ವೀಕ್ ಮುಂಚೆ ಒಂದು 5-6 ಗಾಡಿ ಬಂದಿದೆ. ನೆಕ್ಸ್ಟ್ ಮುಂದಿನ ವೀಕಿಗೆ ಮುಂದೆ ವಾರ ಅಂತ ಒಂದು 5-6 ಗಾಡಿ ಬಂದಿದೆ. ಅವ್ರ ಪರವಾಗಿಲ್ಲ, ಮಿಷಿನ್ ಮಾಡಿ ಕಳಿಸಿದ್ರು. ಅವ್ರಿಗೇನಾದ್ರು ಚೆನ್ನಾಗಿರುತ್ತೆ? ಚೆನ್ನಾಗಿದೆ, ಅವ್ರಿಗೆ ಒಳ್ಳೆ ಚಾನ್ಸ್ ಇದೆ. ಅಲ್ಲಿ ಕೊಡೋದಕ್ಕೆ ಇಲ್ಲಿ ಕೊಡೋದಕ್ಕೆ ಒಳ್ಳೆ ಚಾನ್ಸ್ ಸಿಗುತ್ತೆ. ಒಂದು ಟೈಮ್ ಅವ್ರ ರೈತರು ಇಲ್ಲಿ ಬಂದ್ಬಿಟ್ರೆ ನೆಕ್ಸ್ಟ್ ಅಲ್ಲಿ ಸೇಲ್ ಮಾಡಲ್ಲ ಅವರು. ಯಾಕೆ ಅಂದರೆ ಇದೇ ಥರ ಲಾಸ್ಟ್ ಟೈಮ್ ಮೊನ್ನೆ ಲಾಸ್ಟ್ ಒಂದು 3-4 ತಿಂಗಳಿಂದ ಅವಾಗ ಲಾಸ್ಟ್ ಮಳೆಗಳ ಎಂಡ್ ಆಗೋ ಟೈಮಲ್ಲಿ ನಮ್ಮದು ಸಹ ದಾಳಿಂಬೆ ಇತ್ತು. ಆಗ ಏನಾಗಿತ್ತು ಅಂದರೆ 1800 ಬಾಕ್ಸ್ ಆಗಿತ್ತು, ಬರೀ 6.5 ಲಕ್ಷಕ್ಕೆ ಕೊಟ್ಟಿದ್ರು. ಏನಕ್ಕೋಸ್ಕರ ಅಂದರೆ ಇವರು ಮಳೆ ಹಿಡ್ಕೊಂಡಿತ್ತು, ಅಲ್ಲಿಂದ ಹಾಕ್ಕೊಂಡು ಬಂದರೆ ಇಲ್ಲಿ ರೇಟ್ ಸಿಗುತ್ತೋ ಇಲ್ಲ ಅಂದ್ಕೊಂಡ್ಬಿಟ್ಟು ಭಯ ಬಿದ್ದು ಅಲ್ಲೇ ಕೊಟ್ಬಿಟ್ರು. ಅದು ಎಷ್ಟು, ಬರೀ 6.5 ಲಕ್ಷಕ್ಕೆ 1800 ಬಾಕ್ಸ್. ಅವಾಗೆಲ್ಲ ಒಂದು ಕೆ ಜಿಲಿ 1600 ರೂಪಾಯಿ, 160 ರೂಪಾಯಿ ಕೆ ಜಿ, 180 ಇದೆ. ಅದೇ ದಾನಿಮ ಮಾತ್ರ ಯಾವ ವಿಷಯನೇ ಹೇಳೋಕ್ಕಾಗಲ್ಲ. ಕ್ವಾಲಿಟಿ ಅದು ಮೇಯ್ನ್ ಕ್ವಾಲಿಟಿ. ಅದರಲ್ಲಿ ಒಂದು 250 ಗ್ರಾಮ್ ಅಂತ ಒಂದು 500 ಗ್ರಾಮ್ ಇದ್ರೆ ಒಳ್ಳೆ ರೇಟ್ ಸಿಗುತ್ತೆ. 500 ಗ್ರಾಮ್ ಇದ್ರೆ ಒಳ್ಳೆ ರೇಟ್ ಅದು ಒಂದು ಸ್ಪೆಷಲ್ ರೇಟ್ ಇದೆ. ಇವಾಗ 180 ಸ್ಟಾರ್ಟ್ ಆಗುತ್ತೆ, 150 ಸ್ಟಾರ್ಟ್ ಆಗುತ್ತೆ. 150 ಗ್ರಾಮಿಂದ 150 ಗ್ರಾಮಿಂದ ನೀವು ಎಷ್ಟು ಇರ್ಬೋದು, ಅದ್ರ ಮೇಲೆ ಡಿಫ್ರೆಂಟ್ ರೇಟ್. ಓಕೆ. ನಾನು ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ದೆ, ಕೇಳಿದ್ದೆ.
ಆ ಕಡೆ ಎಲ್ಲೋ ಅನ್ಸುತ್ತೆ, ಅದು ಯಾವುದೋ ಗೊತ್ತಿಲ್ಲ, ಅದು ಶಾಪ್ ಹತ್ರ. ನಾರ್ಮಲಾಗಿ ನಾನು ಅವರು ಮಾರೋದಕ್ಕಿಂತ ಮುಂಚೆ ನಾನು ಇಲ್ಲಿ ಬಂದು ರೇಟ್ ಹೆಂಗಿದೆ ಅಂತ ವಿಚಾರ ಮಾಡ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೆ ದಾಳಿಂಬೆ. ಆವಾಗ ಅವ್ರು ಹೇಳ್ತಾ ಇದ್ರು ಅಂದರೆ 200 ಗ್ರಾಮ್ ಇದ್ರೆ ಇಷ್ಟು ಅಂತ ಇರುತ್ತೆ, ಆಮೇಲೆ 50 ಗ್ರಾಮ್ಗೆ 100 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ, ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಡೌನ್ ಕುಂತ ಇರುತ್ತೆ. ಒಂದು ಟೈಮ್ ರೈಸ್ ಆಗುತ್ತೆ, ಒಂದೊಂದು ನೀವು ರೈತರೆಲ್ಲ ಹೆಂಗ್ ಮಾಡ್ತೀರಿ ಗೊತ್ತಾ, ಡಿಮಾಂಡ್ ಅಲ್ಲಿ ನೀವು ಅಲ್ಲಿ ಮಾರ್ಬಿಡ್ತಾರೆ, ಅರ್ಥ ಆಯ್ತಾ. ಡೌನ್ ಆದ್ಮೇಲೆ ಇಲ್ಲಿ ಬೆಂಗಳೂರು ಬಂದ್ರೆ ಅದು ಏನು ಮಾಡಕ್ ಆಗಲ್ಲ. ಅವ್ರು ಆ ಟೈಮಲ್ಲಿ ನಿಮ್ಮ ಹತ್ರ ಬರೋದಿಲ್ಲ. ಡೌನ್ ಇದಕ್ಕೆ ಬರ್ತಾರ, ಡೌನ್ ಇದ್ದಾಗ ಯಾರು ಬರಲ್ಲ. ನೀವೇನ್ ಮಾಡ್ತೀರಾ, ಡೌನ್ ಅಲ್ಲಿ ಯಾರು ಬಂದಿಲ್ಲ ಅಂತ ನೀವು ಯಾರಿಗೋ ಒಬ್ಬರು ಕೊಡ್ಬೇಕು ಅಂದ್ರೆ ಅಲ್ಲಿ ಆ ಟೈಮಲ್ಲಿ ಇಲ್ಲಿ ಡೌನೇ ಸಿಗುತ್ತಲ್ಲ, ಹಂಗೆ. ಆದ್ರೆ ಒಟ್ಟಾರೆ ಅಲ್ಲಿ ಕೊಡೋದಕ್ಕಿಂತ ಇಲ್ಲಿ ಬಂದಾಗ್ಲೇ ತಾನೇ ಜಾಸ್ತಿ ಸಿಗೋದು ಅವ್ರಿಗೆ ರೇಟ್. ಅವ್ರು ಕೇಳೋ ಮುಚ್ಚ ಅವ್ರು ಅಲ್ಲಿ ನಿಮ್ ತೋಟದಲ್ಲಿ ಬರ್ತಾರಲ್ಲ, ನೀವು ಅಲ್ಲಿ ತೋಟದಲ್ಲಿ ಬಂದ್ಮೇಲೆ ರೇಟ್ ಕೇಳೋಕೆ ನೀವು ಅರ್ಥ ಮಾಡ್ಕೋಬೇಕು. ಸ್ವಲ್ಪ ರೈತರಿಗೆ ಅರ್ಥ ಇದ್ರೆ ಡೈರೆಕ್ಟ್ ಆ ಟೈಮಲ್ಲಿ ಇಲ್ಲಿ ಕೈ ಬಂದ್ರೆ ನಿಮ್ಗೆ ನೋಡ್ಬೋದು, ಒಂದ್ ಟೈಮ್ ಚಾನ್ಸ್ ನೋಡ್ಬೋದು. ಆದ್ರೆ ಅವ್ರಿಗೊಂದು ಲೋಡ್ ಕೊಟ್ಬಿಟ್ಟು ಒಂದು ಲೋಡ್ ಇಲ್ಲಿ ಎತ್ಕೊಂಡು ಬಂದ್ರೆ 1 ಲಕ್ಷ ನಿಮ್ಗೆ ಉಳಿತದೆ, ಪಕ್ಕ 1 ಲಕ್ಷ ಉಳಿತದೆ. ಅವ್ರು ಮ್ಯಾಕ್ಸಿಮಮ್ ಯಾರು ನಾನೇ ಆಗ್ಲಿ ನೀವಾಗ್ಲಿ ಲಾಭ ಮಾಡಕ್ಕೆ ಇರೋದು. ಕರೆಕ್ಟ್. ಇವಾಗ ನಿಮ್ಮ ಹತ್ರ 10 ರೂಪಾಯಿ ಕಡಿಮೆ ತಗೊಂಡಿದ್ರೇನೆ ನನ್ಗೆ ಲಾಭ ಸಿಗೋದು. ನಿಜ, ಕರೆಕ್ಟ್. ಇಲ್ಲಾಂದ್ರೆ ಹೆಂಗೆ ಸಿಗುತ್ತೆ ಇಲ್ಲಿ. ಇವಾಗ ನಾನು ಅಲ್ಲಿಂದ ಕಾಡಿ ತರಿಸ್ತೀನಿ, ಇವಾಗ ಬಂಡವಾಳ ಹಾಕ್ತೀನಿ, ಕೋಟಿ ಕಟ್ಟಲು ಹಾಕ್ತೀವಿ. ನಾವು ಒಂದು ಕಾಡಿ ಮಾಡಿದ್ರೆ 20,000 30,000 ಸಿಕ್ತಂದ್ರೆ ನಾವು ಬಂಡವಾಳ ಹಾಕ್ತೀವಿ, ಇಲ್ಲಾಂದ್ರೆ ಮಾಡಲ್ಲ. ಹೌದು. ಈಗ ರೈತರು ನೀವು ಹೇಳ್ಬೇಕಂದ್ರೆ ಏನಂತ ಹೇಳ್ತೀರಾ? ಮೀನ್ಸ್ ಅವ್ರು ಭಯ ಪಡ್ತಾರೆ, ಎದುರ್ಕೊಂತಾರೆ, ಮಾರ್ಕೆಟ್ಗೆ ಹಾಕಿದ್ರೆ ಏನಪ್ಪ ಏನು ಅಂತ. ಅದೆಲ್ಲ ಏನಿಲ್ಲ, ರೈತರು ಇಲ್ಲ, ಯಾರು ಹಂಗ ಭಯ ಬಿಡೋ ಚಾನ್ಸೇ ಇಲ್ಲ. ಕೃಷಿ ಮಾಡ್ತೀವಿ ಅಂದ್ರೆ ಅದೇ ರೇಟ್ ಕಡಿಮೆ ಆಗಿರುತ್ತೆ, ಎಲ್ಲ ಸೇಲ್ ಹಂಗಲ್ಲ. ಇವಾಗ ನಾವು ಮಾರ್ಕೆಟ್ಗೆ ಬರ್ತಾ ಇದೆ ಅಂದ್ರೆ ಒಂದು 20 ಗಾಡಿ ಬಂದು, ಇವಾಗ ಒಂದು ಇದು ಇದೆ ನಮ್ಗೂ ಸ್ವಲ್ಪ ವಾತಾವರಣ ಇದೆ, ಮದುವೆ ಇದೆ, ಮದುವೆ ಸೀಸನ್ ಅಂತ ಇದೆ, ಇವತ್ತು ಮದುವೆ ಇದೆ, ನಾಳೆ ಮದುವೆ ಇದೆ ಅಂತ ನಾವು ಮಾಲ್ ತರಿಸ್ತೀವಿ. ಆಮೇಲೆ ನಾವು ಅದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ, ರೇಟ್ ಡಿಪೆಂಡ್ ಮಾಡ್ತೀವಿ. ಇನ್ನೊಂದು ಡೌಟ್ ಏನಂದ್ರೆ, ಈಗ ತುಂಬಾ ಗಾಡಿಗಳು ದಿನ ಬರ್ತಾ ಇರುತ್ತೆ. ದಿನ ಬರ್ತಾ ಇರ್ಬೇಕಾದ್ರೆ ಇವತ್ತು ಆಲ್ರೆಡಿ ಬಂದಿರುತ್ತೆ ಒಂದು 100 ಗಾಡಿ, ಆ 100 ಗಾಡಿ ಸ್ಟಾಕ್ ಇಲ್ಲೇ ಇರುತ್ತೆ. ಹೊಸದಾಗ ಒಂದು 100 ಗಾಡಿ ಬರುತ್ತೆ, ಸ್ಟಾಪ್ ಮಾಡ್ತೀವಿ, ಬೇಡ ಸೇಲ್ ಇಲ್ಲ, ಓಕೆ ಮಳೆ ಇದೆ, ಸೇಲ್ ಇಲ್ಲ, ಕಡಿಮೆ ಇದೆ, ಕಟ್ ಮಾಡಬಾರ್ದು, ನಾಳೆ ಕಟ್ ಮಾಡಿ, 2 ದಿವಸ ಬಿಡಿ, ನೆಕ್ಸ್ಟ್ ವೀಕ್ ಮಾಡಿ ಅಂತ ಹೇಳ್ತೀವಿ. ಮುಂಚೆನೆ ಅವ್ರಿಗೆ ಹೇಳ್ತೀರಾ ಕಟ್ ಮಾಡಬೇಡಿ. ಇವಾಗ 1 ವೀಕ್ ಮುಂಚೆನೆ ನಮ್ಮ ವಾರಕ್ಕೆ ಹೆಂಗಂದ್ರೆ 27 ಗಾಡಿ 30 ಗಾಡಿ ಬರ್ತಾ ಇದೆ. ಮಳೆ ಬಂದೋದ್ರಿಗೆ ನಮ್ಮ ಒಂದು 7-8 ಗಾಡಿ ಕೂಡ ಬಂದಿಲ್ಲ, ನಾವು ತರಿಸಿಲ್ಲ. ಲಾಸ್ ಆಗುತ್ತಲ್ಲ, ನಮ್ಗೆ ಲಾಸ್, ಅವ್ರಿಗೆ ಲಾಸ್. ಹೌದು, ನಾವು ಸ್ಟಾಪ್ ಮಾಡ್ತೀವಿ. ನಾವೇ ಹೇಳ್ಬಿಡ್ತೀನಿ. ಇಲ್ಲೇನಾದ್ರು ಅಂದ್ರೆ ವ್ಯವಸ್ಥೆ ಇದೆ ಹೇಗೆ ಅಂದ್ರೆ, ಮೊದಲು ಬಂದವ್ರಿಗೆ ಸ್ವಲ್ಪ ಮೊದಲು ಸೇಲ್ ಮಾಡಿಸ್ಕೊ. ಹಂಗಲ್ಲ, ರೀಸನ್ ಏನಂದ್ರೆ ಟಾಟಾ ಇಲ್ಲಿ ಅಲ್ಲಿ ಬರ್ತಾ ಇಲ್ಲ, ಎಂಟ್ರಿ ಆಗುತ್ತಲ್ಲ, ಆ ನಂಬರ್ ಪ್ರಕಾರ ಸೀರಿಯಲ್ ಪ್ರಕಾರ ಅನ್ಲೋಡ್ ಆಗುತ್ತೆ. ಓಕೆ, ಲೋಡು ಅನ್ಲೋಡ್ ಅದೇ ತರ ಸೀರಿಯಲ್ ಪ್ರಕಾರನೇ. ಮೊದಲು ಯಾರಿಗೆ ಬರ್ತಾರೋ ಅವ್ರದ್ದೇ, ಹಂಗೆ ಹಿಂದೆ ಮುಂದೆ ನಾವು ಅನ್ಲೋಡ್ ಮಾಡಲ್ಲ. ದೊಡ್ಡವರಾಗ್ಲಿ ಚಿಕ್ಕವರು ಇರ್ಲಿ, ಒಂದು ಸೀರಿಯಲ್ ಪ್ರಕಾರನೇ ಮಾಡೋದು. ಓಕೆ, ಗಾಡಿಗಳೆಲ್ಲ ಅಲ್ಲಿ ರಿಜಿಸ್ಟರ್ ಆಗಿ ಒಳಗಡೆ ರಿಜಿಸ್ಟರ್ ಆಗಿ ಬರ್ತದೆ. ಇವಾಗ ನನ್ನ ಹೆಸರಲ್ಲಿ ಬರ್ತದೆ A16 ಸತ್ಯವೇಲ್ VS ಅಂತ ಬರ್ತದೆ, ಅಲ್ಲಿ ಕಳಿಸ್ತಾರೆ. ಅದು ಸೀರಿಯಲ್ ಪ್ರಕಾರ ನೋಡೋದು. ಓಕೆ, ನಮ್ಗೆ ಯಾವುದೋ ಕೊಂಚ ಕಾಯಿ ಸರಿ ಇಲ್ಲ ಅಂದ್ರೆ ಸೈಡಲ್ಲಿ ಹಾಕ್ಬಿಟ್ಟು ಹೇಳ್ಬಿಡ್ತೀವಿ, ಈ ಕಾಯಿ ಹೋಗಲ್ಲ, ಬೇಕಂದ್ರೆ ಅವ್ರಿಗೆ ಕೇಳ್ಬಿಟ್ಟು ಬೇರೆ ಕಡೆ ಇಡಿಸ್ಕೊಳ್ತೀವಿ. ಅದೇ ಲೈನಲ್ಲಿ ಅದು ಯಾವ್ದಿದೆ ಚೆನ್ನಾಗಿರೋದು ಮಾಡ್ಬೋದು. ಒಂದು ಆರ್ಡರ್ ತಗೊಳ್ತೀವಿ ಕಂಪನಿಗೆ, ಅವಾಗ ಡಿಫ್ರೆಂಟ್ ಇರ್ಬೋದು. ಆಮೇಲೆ ನಮ್ಗೆ ಸೆಟ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀಯ, ಅದು ಸೈಡಲ್ಲಿ ಬಿಟ್ಬಿಟ್ಟು ನಾವು ಅನ್ಲೋಡ್ ಮಾಡ್ತೀವಿ. ಇಲ್ಲಿ ಅಂದ್ರೆ ಈಗ ಕೊಡ್ತಾ ಇರ್ತೀರಲ್ವಾ, 1 ಬಾಕ್ಸ್ ಇಂದನೂ ಕೊಡ್ತೀರಾ ಅಥವಾ ಎಷ್ಟು? ಮ್ಯಾಕ್ಸಿಮಮ್ 20 kg ಮೇಲೆ ನಾವು ಕೊಡೋದು. 20 kg ಮೇಲೆ ತಗೊಂಡೋಗೋದು. ಅದು ಸ್ವಲ್ಪ ಚಿಲ್ಲರೆ ಮನೆಯವ್ರಿಗೆ ಬರ್ತಾರೆ, 20 kg 30 kg ಹಂಗೆ ಕೊಡ್ತೀವಿ ಮನೆಯವ್ರಿಗೂ. ಯಾಕಂದ್ರೆ ಪಾಪ ಬಂದು 20 kg ಇದ್ರೆ ಕೊಡ್ತೀವಿ, ಅದು ಕಡಿಮೆ ಇದ್ರೆ ನಾವು ಕೊಡಲ್ಲ, ನಮ್ಮ ಮೇಲೆ ಟನ್ ಲೆಕ್ಕನೇ ಕೊಡೋದು. ಅದಾದ ನಂತರ ಇದು ಬಾಕ್ಸಿಂಗ್ ಮಾಡ್ತಾರೆ ಗೊತ್ತಾ, ಬಾಕ್ಸ್ ಮಾಡ್ಕೊಂಡ್ ಬರ್ತಾರಲ್ಲ ರೈತರು, ಅದು ನಾರ್ಮಲ್ ಆಗಿ ಎಲ್ಲರೂ ಒಂದೇ ತರ ಮಾಡ್ಕೊಂಡ್ ಬರ್ತಾರಲ್ಲ, ಅದೇನ ಬ್ರಾಂಡಿಂಗು ಆ ತರ ಮಾಡ್ಕೊಂಡ್ ಬಂದ್ರೆ ಹಾಗೆ ಅದು ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ಬೇರೆ ಬೇರೆ ಬಾಕ್ಸ್ ಮಾಡ್ತಾರೆ. ಆದ್ರೆ ಆ ಬಾಕ್ಸ್ ಯೂಸ್ ಮಾಡ್ತಾರಲ್ವಾ, ಒಂದೇ ಯೂಸ್ ಮಾಡ್ತಾರೆ, ಅದು ವೈಟ್ ತರದ್ ಯೂಸ್ ಮಾಡ್ತಾರೆ ಗೊತ್ತಾ. ಆದ್ರೆ ಅದಕ್ಕಿಂತ ಕ್ವಾಲಿಟಿ ತಗೊಂಡು ಚೆನ್ನಾಗಿರೋ ಬಾಕ್ಸ್ ಬಳಸ್ಬಿಟ್ಟು ಅಥವಾ ಚೆನ್ನಾಗಿ ಪ್ಯಾಕಿಂಗ್ ಮಾಡ್ಕೊಂಡು ಬಂದು ಎಲ್ಲ ಚೆನ್ನಾಗೆಲ್ಲ ಅಂದ್ರೆ ವೇರಿಯಂಟ್ಸ್ ಎಲ್ಲ ಬ್ರಾಂಡ್ ತರ ಹಾಕೊಂಡು ಆ ತರ ರೈತರಿಗೆ ಹೆಂಗೋ ಆಗುತ್ತೆ ಅಲ್ಲ, ಆಗೋದಿಲ್ಲ. ಆ ತರ ತಂದ್ರೆ ಹೇಗಿರುತ್ತೆ? ಇಲ್ಲ, ಒಂದು ಬ್ರಾಂಡ್ ಅವ್ರ ಹೆಸರಲ್ಲಿ ಮಾಡ್ತಾರೆ, ನಾವು ಕೂಡ ಇದೆ ನಮ್ಮ ಹತ್ರ, ನಮ್ದು VS ಬ್ರಾಂಡ್ ಇದೆ. ನಾವು ಈಗ ಸ್ವಂತ ಪರ್ಚೇಸ್ ಮಾಡ್ಬಿಟ್ರೆ ನಾವು ಮಾಡ್ತೀವಿ. ಅದು ನಮ್ಗೆ ಕ್ವಾಲಿಟಿ ಆಗ್ಬೋದು ಆಗ್ಬಾರ್ದು ಅಂತ ನಮ್ಗೆ ಗೊತ್ತಾಗುತ್ತೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿ ತಂದು ಅವ್ರದೇ ಒಂದು ಚೆನ್ನಾಗಿ ಪ್ಯಾಕಿಂಗು ಆ ಥರ ಎಲ್ಲ ಮಾಡ್ಕೊಂಡ್ ಬಂದ್ರೆ ಅದಕ್ಕೆ ರೇಟ್ ಜಾಸ್ತಿ ಸಿಗೋ ಚಾನ್ಸಸ್ ಸಿಗುತ್ತೆ.
ಫುಲ್ ಟಾಪ್ಗೆ ಹೋಗುತ್ತೆ. ಟಾಪ್ಗೆ ಹೋಗುತ್ತೆ. ಟಾಪ್ 200-300 ರೂಪಾಯಿ ಸಿಗುತ್ತೆ. 200-300 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ಒಂದು ಬಾಕ್ಸ್ ಮೇಲೆ ಸಿಗುತ್ತೆ. ಅವ್ರ ಕ್ವಾಲಿಟಿ ಕರೆಕ್ಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಎಲ್ಲ ಕರೆಕ್ಟಾಗಿ ಒಂದು 150 ಗ್ರಾಮ್ ಅಂದರೆ 150 ಗ್ರಾಮು, 250 ಗ್ರಾಮ್ ಅಂದರೆ 250 ಗ್ರಾಮು, ಹಂಗೆ ಕರೆಕ್ಟಾಗಿ ಪ್ಯಾಕಿಂಗ್ ಮಾಡ್ತಾರೆ. ಅಲ್ಲಿ ಪ್ಯಾಕಿಂಗ್ ಮಾಡ್ತಾರೆ. ಅದ್ರ ಪ್ರಕಾರ ಹೋಗುತ್ತೆ, ಅದೇನಿಲ್ಲ. ಹೆಚ್ಚಾಗಿ ಸಿಗುತ್ತೆ. ಕಡಿಮೆ ಆಗ್ಬೋದು. ಮಾರ್ಕೆಟ್ಗೂ ನನಗೂ ಎಲ್ಲಿ ಹೋಗಿ ಕೆಲವ್ರೂ ಒಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿ. ಈಗೆಲ್ಲ ತಂದಲ್ಲಿ ಹಾಕಿದಾರಲ್ಲ, ಮತ್ತೆ ನೀವು ರೀಪ್ಯಾಕಿಂಗ್ ಮಾಡ್ತೀರಾ? ಹೊಸದಾಗಿ ಪ್ಯಾಕ್ ನಾವು ಆರ್ಡ್ರ್ ಚಪ್ಪಲ ಆಗುತ್ತಲ್ಲ, ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ, ಫೋರ್ತ್ ಕ್ವಾಲಿಟಿ, ನಾವು 5th ವರೆಗೂ ಮಾಡ್ತೀವಿ. ರೈತರು ಆಗಿ ಮಾಡ್ಬೋದಲ್ವಾ ಹೊಸದಾಗಿ ಅವ್ರದ್ದು ಒಂದು ಬ್ರ್ಯಾಂಡ್ ಮಾಡಿಕೊಂಡು? ನಿಮ್ಮ ಸಜೆಷನ್? ಅದು ಮಾಡ್ಕೊಂಡು ಬಂದರೆ ನಾವು ಮಾರೋದಕ್ಕೆ ರೆಡಿ ಇದೀವಿ. ಇವಾಗ ಇದು ಮಾಂಗ ಇದೆ ಅಂದರೆ ಅವಾಗ ಪ್ಯಾಕೆಟ್ ಆಗುತ್ತಾರೆ. ನಾಳೆ ಸೋಮವಾರ ಬರ್ತಾ ಇದೆ ಪ್ಯಾಕೆಟ್. ಅದರಲ್ಲಿ ರೇಟ್ ಸಿಗುತ್ತೆ ಅವ್ರಿಗೆ. ಅವ್ರ ಕಷ್ಟ ಹೆಂಗಿದೆ ಅದಕ್ಕೆ ಆದ್ಮೇಲೆ ಡಿಫ್ರೆಂಟ್ ಆಗುತ್ತೆ. ಅದು ಡೈರೆಕ್ಟ್ ಆಗಿ ಎಕ್ಸ್ಪೋರ್ಟ್ ಮಾಡ್ತಾರ ತಗೊಂಡು? ಅಲ್ಲ, ಅದು ಅವ್ರ ಪ್ಯಾಕೆಟ್ ಅದೊಂದು ಇದು ಫಸ್ಟ್ ಬರೋದಕ್ಕೆ ಹಣ್ಣು ಫಸ್ಟ್ ಸ್ಟಾರ್ಟ್ ಮಾಡಕ್ಕೆ ಒಂದು ಕವರ್ ಹಾಕ್ಬಿಡ್ತಾರೆ. ಕವರ್ ಹಾಕ್ಬಿಟ್ರೆ ಫುಲ್ ಪ್ಯಾಕಿಂಗ್ ಆಗತ್ತೆ, ಚೆನ್ನಾಗಿ ಬರ್ತದೆ. ಅದು ಹುಳ ಇದೆಲ್ಲ ಫಿನಿಶಿಂಗ್ ಫುಲ್ಲ ಬರ್ತದೆ, ಸೈನಿಂಗ್ ಇರ್ತದೆ. ಇವಾಗ ಬೆನಿಷ ಒಂದು 40 ರೂಪಾಯಿ ಇದ್ರೆ ಅದು 60-70ವರೆಗೂ ಹೋಗುತ್ತೆ. 30 ರೂಪಾಯಿ ಜಾಸ್ತಿ ಹೋಗ್ಬೋದು. ಓಕೆ. ಇಮಾಮ್ ಬಸ್ಮು ಪ್ಯಾಕೆಟ್ ಆಗಿದ್ರೆ 140 ರೂಪಾಯಿ ಹೋಗುತ್ತೆ. ಅದೇ ಇಮಾಮ್ ಬಸ್ಮು 60 ರೂಪಾಯಿ ಹೋಗುತ್ತೆ. 60ರಿಂದ 100 ರೂಪಾಯಿವರೆಗೂ ಹೋಗುತ್ತೆ ಅಷ್ಟೇ. 60ರಿಂದ 100 ರೂಪಾಯಿ ಹೋಗುತ್ತೆ. ಅದು ಬೆನಿಷ ಹಂಗಲ್ಲ. ಪ್ಯಾಕೆಟ್ ಕವರ್ ಹಾಕ್ಬಿಟ್ರೆ ಅದಕ್ಕೆ 1 to double ಆಗ್ಬಿಡ್ತದೆ. 1 to double ನಮ್ಗೆ ಬರ್ತದೆ ಕಂಟಿನ್ಯೂ. ನಾವು ಎಷ್ಟು ಪ್ರೆಸೆಂಟಿವ್ ಆಗಿ ತೋರಿಸ್ತೀವೋ ಅಷ್ಟು ರೇಟ್ ಕಷ್ಟ ಮಾಡ್ತಾರೆ, ಅಷ್ಟಕ್ಕೂ ಇಲ್ಲಿ ಬೆಲೆ ಇರುತ್ತೆ. ಯಾವ ರೈತರು ಅಂತಂದ್ರೆ ಅವ್ರು ಬರೀ ಬೆಳೆ ಬೆಳೆಯೋದು ಮಾತ್ರನೇ ಇದ್ರೆ ಚೆನ್ನಾಗಿರೋದಿಲ್ಲ. ಈಗ ಮಾರ್ಕೆಟಿಗೆ ಬಂದು ನೋಡ್ತಾ ಇರಬೇಕು ಹೆಂಗೆ ಏನಾಗ್ತಾ ಇದೆ ಅಂತ ನೋಡಿದಾಗ ಅವ್ರಿಗೂ ಒಂದು ಐಡಿಯಾ ಬರ್ತದೆ. ಅದು ಅವ್ರಿಗೆ ಚಾನ್ಸ್ ಇಲ್ಲಲ್ಲ. ಒಂದು 2 ದಿವಸ 3 ದಿವಸ ಬಂದು ಕೆಲಸ ಬಿಟ್ಟು ಇಲ್ಲಿ ಬಂದರೆ ಅಲ್ಲಿ ನೀರು ಬಿಡಲ್ಲ ಅಂದ್ರೆ ಹಣ್ಣು ಹೋಗ್ಬಿಡ್ತಾ, ಹಾವು ಬರ್ತಾ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ಜಮೀನಿಗೆ ಹೋಗ್ಬೇಕಲ್ಲ. ಅವ್ರ ಕಾನ್ಸೆಪ್ಟ್ ಹಂಗೇನೆ ಇರೋದು. ನಾವು ಅವ್ರ ಬೆಲೆಯವರು, ನಾವು ಏನು ಒಂದು 5 ಸೆಕೆಂಡಲ್ಲೇ ನಾವು ಸೇಲ್ ಮಾಡ್ಬಿಡ್ತೀನಿ. ಪಾಪ ಅವ್ರಿಗೆ ಆ 3 ತಿಂಗಳು 4 ತಿಂಗಳು ಅದು ಕಾಪಾಡಿ ಅದು ಮೊಗದ ಥರ ತಗೊಂಡು ಬಂದು ಸೇಲ್ ಕೊಡ್ತೀವಲ್ಲ, ಅವರೇ ನಂಬರ್ 1. ಇವರೆಲ್ಲ ನಾವೆಲ್ಲ ದುಡ್ಡು ತುಣ್ಣವ್ರೆ. ಅದು ನಾರ್ಮಲ್ ವ್ಯಾಪಾರ ಅಂತ ಇದ್ದಾಗ ದುಡ್ಡು ಅಂತ ಇದ್ದೇ ಇರುತ್ತೆ. ಅದು ನಾನೇನು ಹೇಳೋದ್ರೆ ಅವ್ರು ಕಷ್ಟ ಮಾಡ್ತಾರಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು. ನಮ್ಗೇನಿದ್ರೆ ಇಮಿಡಿಯೇಟ್ ಒಂದು ದಿಶಲ್ಲಿ ನಂದು ಅವರು ಒಂದು 6 ತಿಂಗಳು ಮಾಡ್ತಾರಂತೆ, ನಾನು 1 ದಿಶಲ್ಲಿ ಮಾಡ್ಬಿಡ್ತೀನಿ. ಹೌದು, ನಮ್ಗೆ 1 ದಿಶಲ್ಲಿ ನಮ್ಗೆ ದುಡ್ಡು ಬಂದ್ಬಿಡ್ತದಲ್ಲ. ಅವ್ರಿಗೆ ಹೆಂಗೆ ಬರ್ತದೆ, ಒಂದು 6 ತಿಂಗಳು ವೆಯ್ಟ್ ಮಾಡಿದ್ರೆ ತಗೊಳ್ತಾರೆ. ಅದು ಮೇಯ್ನ್ ಇಲ್ಲ, ಇಂಪಾರ್ಟೆಂಟ್ ಅವ್ರದ್ದೇ ಪಾಪ ಕಷ್ಟ. ಅವ್ರದ್ದು ಕಷ್ಟ. ಆದರೆ ಇನ್ನೊಂದೇನು ಮಾಡ್ತಾರೆ ಅಂದರೆ ಅವರು ಬೆಳೆ ಬೆಳೆಯೋವರೆಗೂ ಕಷ್ಟಪಡ್ತಾರೆ, ಬೆಳೆ ಬೆಳೆದ ಮೇಲೆ ಆತರ ಪಡ್ತಾರೆ. ಕರೆಕ್ಟ್. ಆತರ ಬರಲ್ಲ ಅವರ ಅವ್ರು ಜನ ಹೋಗಿ ಹಂಗೆ ಮೂವ್ ಮಾಡ್ಬಿಡ್ತಾರೆ. ಜನಗಳೇ ಹೋಗಿ ಅವ್ರ ಸ್ವಲ್ಪ ಡಿಮ್ಯಾಂಡ್ ಇದ್ರೆ ತೋಟಕ್ಕೆ ಹೋಗ್ಬಿಡ್ತಾರೆ. ಯಾರು ವ್ಯಾಪಾರ ಇಲ್ಲ ಅಂದ್ರೆ ಅವ್ರ ಮನೇಲಿ ಇರ್ತಾರೆ. ಪಾಪ ಅವ್ರಿಗೆ ಎದ್ಕೊಂಡು ಏನು ಗೊತ್ತಿರಲ್ಲ ಕೊಟ್ಬಿಡ್ತಾರೆ. ಗೊತ್ತಾಗಲ್ಲ ಅವ್ರಿಗೆ. ಹೆಂಗ ಗೊತ್ತಾಗತ್ತೆ? ನೀವು ಹೇಳೋ ತರ ಅವ್ರು ಬಂದು ಒಂದು ಸರ್ವ್ ಮಾಡ್ಕೊಂಡು ಎಲ್ಲೆಲ್ಲಿ ಏನೇನು ನಡೀತಾ ಇದೆ ನೋಡಿದ್ರೆ ಅವ್ರಿಗೆ ಸ್ವಲ್ಪ ಅರ್ಥ ಆಗತ್ತೆ. ಅಣ್ಣ ಅದು ಮಾಡ್ಬೋದು ಅವರು. ಹೌದು. ಆದ್ರೆ ಇನ್ನೊಂದೇನಾಗಿದೆ, ಒಂದು 10-20 ದಿವಸ ಮುಂಚೆನೆ ಬಂದು ಸರ್ವ್ ಮಾಡ್ಬೋದು. ಈಗ ಬೆಳೆ ಬಂತು ಅಂತಂದ್ರೆ ಒಂದು 20 ದಿನ ಮುಂಚೆ ಅಥವಾ 1 ತಿಂಗಳು ಮುಂಚೆ ಬಂದು ಎಲ್ಲ ಹೆಂಗ್ ನಡೀತಾ ಇದೆ ಅಂತ 1-2 ಸಲ ಬಂದು ಇಲ್ಲ 1 ತಿಂಗಳು ಇದ್ರೆ ಅದು ಅಪ್ಪಿಟ್ಟು ಅವನು ಗೊತ್ತಾಗ್ಬಿಡ್ತಾರೆ, ಭಯ ಆಗ್ಬಿಡ್ತಾರೆ. ಮ್ಯಾಕ್ಸಿಮಮ್ 10-20 ಡೇಸ್ ಮುಂಚೆ ಬಂದು ನೋಡ್ಕೊಂಡು ಅದು ಸರ್ವ್ ಮಾಡ್ಬೋದು. 20 ಡೇಸ್ ಇಂದ 10 ಡೇಸ್ ಒಳಗಡೆ ಅದು ಸರ್ವ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತಾರೆ ರೇಟ್ ಹೆಂಗಿದೆ, ನಾವು ಅಲ್ಲಿ ಬಂದ್ರು ಹೇಗೆ ಕೊಡ್ಬೋದು ಅಥವಾ ಇಲ್ಲಿ ತಗೋಬಾರ. ಕಸ್ಟಮರ್ ಅಲ್ಲಿ ಗಾರ್ಡನ್ ತೋಟಲ್ಲಿ ಬರೋ ಟೈಮಲ್ಲಿ ಅವ್ರು ಬರ್ಬೇಕು. ಇಲ್ಲಿ ಎಲ್ಲರಿಗೂ ಭಯ ಇರುತ್ತೆ, ಅವ್ರಿಗೆ ಎಲ್ಲರಿಗೂ ಭಯ ಇರುತ್ತೆ. ಎಲ್ಲರಿಗೂ ಇದು ಭಯ. ರೇಟ್ ಕೂಡ ನೀವು ಏನಾದ್ರೂ ಅಪ್ ಡೌನ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಒಂದು ಮ್ಯಾಕ್ಸಿಮಮ್ ನಾನು ಹೇಳ್ತೀನಿ ಅಂದರೆ ನನ್ನ ಕ್ವಾಲಿಟಿ ಬರುತ್ತೆ ಅಂತ ನಾನು ರೇಟ್ ಮಾಡ್ತೀನಿ. ಅವರು ಬೇರೆಯವರು ಒಂದು ಅದಕ್ಕೆ ತಂದ ಮೇಲೆ ಸುಮಾರು ಸರಕು ಬರ್ತದೆ, ಅವರು ಒಂದು 2-3 ರೂಪಾಯಿ ಕಡಿಮೆ ಮಾಡ್ತಾರೆ ಅಷ್ಟೇ. ದುಡ್ಡಿಗೆ ಏನು ಮೋಸ ಯಾರು ಮಾಡಲ್ಲ. ಬೆಂಗಳೂರಲ್ಲಿ ಅದು ಒಂದು ಮಾತ್ರ ಇಲ್ಲ. ಬೇರೆ ಕಡೆ ಎಲ್ಲ ಕಡೆ ಮೋಸ ನಡೀತಾ ಇದೆ. ಬೇರೆ ಕಡೆ ಎಲ್ಲ ಮುಂಬೈ, ಡೆಲ್ಲಿ, ಯಾವ ಏರಿಯಾಲೇ ಕೇಳಿ ಮೋಸ ಇದೆ. ಇಡೀ ಬೆಂಗಳೂರಲ್ಲಿ ನಾವು ಒಂದು 30 ಇಯರ್ಸ್ ಆಯಿತು, 33 ಇಯರ್ಸ್ ಆಯಿತು ಮೋಸ ಇದ್ದು ಈಗ ನಡೆದಿಲ್ಲ. ಇಲ್ಲಿ ಎಷ್ಟು ಅಂಗಡಿಗಳಿದಾವೆಲ್ಲ? ಸುಮಾರು 450 ಅಂಗಡಿ ಇದೆ. 450 ಅಂಗಡಿ. 450 ಅಂಗಡಿ ಇದೆ. ಇವಾಗ ಮ್ಯಾಕ್ಸಿಮಮ್ ಇವಾಗ ನಡೆಯೋದು ಒಂದು 350 ಇರ್ಬೋದು.
ಯಾಕಂದರೆ ಒಂದು 50 ಅಂಗಡಿಯಲ್ಲಿ ಇಲ್ಲಿ ಸ್ವಲ್ಪ ಇದಾಗಿದೆ, ಕ್ಲೋಸ್ ಮಾಡಿದ್ದಾರೆ. ಕ್ಲೋಸ್ ಮಾಡಿಲ್ಲ, ಇದೆ. ಅಲ್ಲಿ ಯಾರು ಕಸ್ಟಮರ್ ಹೋಗಲ್ಲ, ಲಾಸ್ಟ್ ಆಯ್ತು ಎಂಡು ಎಫ್ ಬ್ಲಾಕ್. ಈಗ ಆ ಕಡೆಯಿಂದ ಎಂಟ್ರಿ ಕೊಡ್ತಾರಲ್ವಾ, ಎಂಟ್ರಿ ಕೊಟ್ಟಾಗ ಆ ಕಡೆಯಿಂದ ಅಂಗಡಿಗಳಿಗೆ ಹಾಕೋದು ಬೆಟರ ಅಥವಾ ಇಲ್ಲಿ ಯಾವ ಥರ ವರ್ಕ್ ಆಗುತ್ತೆ? ಇಲ್ಲಿ ಅವ್ರವ್ರ ಅಂಗಡಿಗೆ ಅವ್ರವ್ರು ಬರ್ಸ್ಕೊಂಡು ಬಂದ್ಬಿಡ್ತಾರೆ, ಮುಂಚೆನೆ ಬರ್ಸ್ಕೊಂಡ್ ಬರ್ತಾರೆ. ಅಲ್ಲಿ ಕೇಟಲ್ಲಿ ಕೇಳ್ತಾರಲ್ಲ, ನೀನು ಯಾರಿಗೆ ಹೋಗ್ತೀನಿ, ಸತ್ಯಲ್ಗೆ ಹೋಗ್ತೀನಿ ಅಂದರೆ ಸತ್ಯಲ್ ಹೆಸರು ಬರ್ತಾರೆ. ಇವಾಗ ಅವ್ರು SR ಬರ್ತಾರೆ, SR ಬರ್ತಾರೆ. ಓಕೆ, VTR ಬರ್ತಾರೆ, VTR ಬರ್ತಾರೆ. ಹಂಗಂದ್ರೆ VS ಎಲ್ಲ ಅವ್ರ ನೇಮ್ ಇರ್ತದೆ, ಅವ್ರವ್ರ ನೇಮ್ ಇರ್ತದೆ, ಅವ್ರವ್ರ ನೇಮ್ಗೆ ಹಂಗೆ ಗಾಡಿ ಹೋಗ್ತಾರೆ. ಇವಾಗ IG ಇದೆ, ಅದು IG ಇಂಟರ್ನ್ಯಾಷನಲ್, ಅವ್ರವ್ರದ್ದು ಮಾಲು ಅವ್ರವ್ರಿಗೂ ಹೋಗುತ್ತೆ, ಅದೇನಿಲ್ಲ. ಅಲ್ಲಿ ಲೆಟರ್ ಕೊಟ್ಬಿಡ್ತಾರೆ, ನಮ್ಮಲ್ಲಿ ಶಿಲ್ಪ ಅಲ್ಲೇ ಬರೆದು ಕೊಟ್ಬಿಡ್ತಾರೆ. ಗಾಡಿ ಬಂದಾಗಲೇ ಅವ್ರ ಹತ್ರ ಅಲ್ಲಿ ಲೆಟರ್ ಇದೆ, ಅದೇ ಪ್ರೂಫ್ ಅವ್ರಿಗೆ, ಪಾಪ ಬರೋರಿಗೆ ಅದೇ ಪ್ರೂಫ್, ಗಾಡಿ ಬಂದಿತ್ತು ಅಂತ. ಅದು ನಾವು ಇಲ್ಲಿ ಸೀಲ್ ಹೊಡೆದ್ರೆ ಅದು ಪಕ್ಕ ಪ್ರೂಫ್ ಆಗುತ್ತೆ. ನೀವು ಅಲ್ಲಿ ಸೀಲ್ ಬರೆದು ಬಿಟ್ಟು ನೀನು ಎಲ್ಲರನ್ನ ಬಿಟ್ರೆ ಅದು ಜವಾಬ್ದಾರಿ ಇಲ್ಲ. ನಮ್ದು ಇಲ್ಲಿ ಗಾಡಿ ಅನ್ಲೋಡ್ ಆಗಿ ಎಲ್ಲ ಆದ್ಮೇಲೆ ನಾವು ಲೆಟರ್ ಎಲ್ಲಿಗೆ ನಾವು ಸೀಲ್ ಕೊಟ್ರೇನೆ ನಮ್ದು ಕನ್ಫರ್ಮ್, ಇಲ್ಲಾಂದ್ರೆ ಇಲ್ಲ, ಅದು ಸುಳ್ಳು, ಸುಮ್ಮನೆ ಕೂಡ ಮಾಡ್ಬೋದಲ್ಲ. ಹೌದೌದು, ಅದಕ್ಕೋಸ್ಕರ ಅದೆಲ್ಲ ಮಾಡಲ್ಲ. ನಾವು ಸೀಲ್ ಕೊಟ್ರೆ ಎಲ್ಲ ನಡೀತದೆ, ಇಲ್ಲಾಂದ್ರೆ ಇಲ್ಲ. ಯಾಕಂದ್ರೆ ಇಲ್ಲಿ ಬಿಟ್ಬಿಟ್ಟು ಬೇರೆ ಕಡೆ ಬಿಡ್ತಾನೆ, ಅದು ನಾವು ಜವಾಬ್ ಯಾರಕ್ಕ ಆಗಲ್ಲ.